ಕೈಪಡೆಯಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಅಧಿಕಾರ ಹಂಚಿಕೆಯ ಜಟಾಪಟಿ. ಕಾಂಗ್ರೆಸ್ ಶಾಸಕರಿಂದ ಮುಂದುವರೆದ ದೆಹಲಿ ಪರೇಡ್. ಇದೀಗ ಶಾಸಕ ಅಜಯ್ ಸಿಂಗ್ ಕೂಡ ದೆಹಲಿಗೆ ಪ್ರಯಾಣ. ಕೈಪಡೆಯಲ್ಲಿ ಕ್ಷಣಚಿತ್ತಂ ಕ್ಷಣಪಿತ್ತಂ, ದಿನ ಕಳೆದ ಹಾಗೆ ದೆಹಲಿ ಪರೇಡ್ ಮುಂದುವರೆದಿದೆ. ಕಾಂಗ್ರೆಸ್ ಶಾಸಕರಿಂದ ಮುಂದುವರೆದ ಡೆಲ್ಲಿ ಯಾತ್ರೆ. ಇದೀಗ ಶಾಸಕ ಅಜಯ್ ಸಿಂಗ್ ಕೂಡ ದೆಹಲಿಗೆ ಪ್ರಯಾಣ. ನಿನ್ನೆ ರಾತ್ರಿಯೇ ದೆಹಲಿಗೆ ಪ್ರಯಾಣ ಮಾಡಿರುವ ಶಾಸಕ ಅಜಯ್ ಸಿಂಗ್, ಸಿಎಂ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರುವ ಅಜಯ್ ಸಿಂಗ್, ನಾನು ಕೂಡ ಸಚಿವ ಆಕಾಂಕ್ಷಿ ಎಂದಿರುವ ಜೇವರ್ಗಿ ಶಾಸಕ ಅಜಯ್ ಸಿಂಗ್ ಇದಾಗಲೇ ದೆಹಲಿಯಲ್ಲಿ ಬೀಡು ಬಿಟ್ಟಿರುವ ಸತೀಶ್ ಜಾರಕಿಹೊಳಿ ಅಂಡ್ ಟೀಮ್. ಇದೀಗ ಕುತೂಹಲ ಮೂಡಿಸಿರುವ ಶಾಸಕ ಅಜಯ್ ಸಿಂಗ್ ಕೂಡ ದೆಹಲಿಗೆ ಭೇಟಿ. ಕೈಪಡೆಯಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾದ ಅಧಿಕಾರ ಹಂಚಿಕೆಯ ಜಟಾಪಟಿ. ಒಂದು ಕಡೆ ವಿದೇಶ ಪ್ರಯಾಣ, ಮತ್ತೊಂದು ಕಡೆ ಸಿಎಂ ಸ್ಥಾನಕ್ಕೆ ಜಟಾಪಟಿ, ಇನ್ನೊಂದು ಕಡೆ ಸಿಎಲ್ಪಿ ಸಭೆ ಕರೆದು ಸಿಎಂ ಜಟಾಪಟಿಯನ್ನು ತಾರ್ಕಿಕ ಹಂತಕ್ಕೆ ತರ್ತಾರೆ ಅನ್ನೋ ಕಾರಣಕ್ಕೊಂದಷ್ಟು ಶಾಸಕರನ್ನು ವಿದೇಶಕ್ಕೆ ಕಳುಹಿಸಲಾಯಿತು. ಕಾರಣ, ವಿದೇಶಕ್ಕೆ ಹೋದ ಶಾಸಕರು ಸಿಎಲ್ಪಿ ಸಭೆ ಗೈರಾಗಬೇಕು ಅನ್ನೋ ಉದ್ದೇಶಕ್ಕೆ. ಎರಡೂ ಬಣದಿಂದಲೂ ಕೂಡ ಈ ತರಹದೊಂದು ಫಾರಿನ್ ಟ್ರಿಪ್ ಪ್ಲಾನ್ಗಳು ನಡೀತಾ ಇದೆ. ಇದು ಒಂದು ರಾಜಕೀಯ ತಂತ್ರದ ಭಾಗ ಅಂತ ಹೇಳಿ ಒಂದಷ್ಟು ಜನ ವ್ಯಾಖ್ಯಾನ ಮಾಡೋದು. ಸಿಎಂ ಜಟಾಪಟಿ ವಿಚಾರ ಮುನ್ನೆಲೆಗೆ ಬಂದಾಗ ಎಲ್ಲ ಶಾಸಕರ ಸಿಎಲ್ಪಿ ಸಭೆಯನ್ನು ಅಥವಾ ಶಾಸಕಾಂಗ ಸಭೆಯನ್ನು ಕಾಂಗ್ರೆಸ್ ಕರೆಸಿ ಅಲ್ಲೊಂದಷ್ಟು ಶಾಸಕರ ಬೆಂಬಲವನ್ನು ವ್ಯಕ್ತಪಡಿಸಿದಾಗ ಹೈಕಮಾಂಡ್ ನಾಯಕರು ಇದಕ್ಕೊಂದು ನಿರ್ಧಾರಕ್ಕೆ ಬರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಶಾಸಕಾಂಗ ಸಭೆಯ ಪ್ಲಾನ್ಗಳಾಗ್ತಾ ಇತ್ತು ಕಾಂಗ್ರೆಸ್ಸಿನ ಆಂತರಿಕ ವಲಯದಲ್ಲಿ. ಇದನ್ನರಿತಂತಹ ಪಳಗಿದ ರಾಜಕಾರಣಿಗಳು ಏನು ಮಾಡಿದ್ರು? ಶಾಸಕರನ್ನ ಒಂದಷ್ಟು ಕಾಸು ಕೊಟ್ಟು ಫಾರಿನಿಗೆ ಕಳಿಸ್ಕೊಟ್ರೆ ಶಾಸಕಾಂಗ ಸಭೆಯಲ್ಲಿ ಗೈರಾಗ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಎರಡೂ ಬಣಗಳಿಂದಲೂ ನಡೆಯಿತು. ಕೇವಲ ಇದು ಒಂದು ಬಣಕ್ಕೆ ಸೀಮಿತ ಆಗಲ್ಲ. ಡಿಕೆ ಬಣ, ಸಿದ್ದರಾಮಯ್ಯ ಬಣ ಮತ್ತು ತಟಸ್ಥ ಬಣ, ಇನ್ನು ಅವಕಾಶಕ್ಕಾಗಿ ಕಾದು ಕೂತ್ಕೊಳ್ಳುವಂತಹ ಮತ್ತೊಂದು ಬಣ, ಎಲ್ಲ ಬಣಗಳು ಕೂಡ ಇದರಲ್ಲಿ ಒಳಗೊಂಡಿದ್ದಾವೆ. ಈ ಫಾರಿನ್ ಟ್ರಿಪ್ ಕೂಡ ರಾಜ್ಯ ರಾಜಕಾರಣದಲ್ಲಿ ಸುದೀರ್ಘ ಚರ್ಚೆಗೆ ಕಾರಣ ಆಯಿತು. ಯಾರೋ ಫೀಡ್ ಮಾಡ್ತಾ ಇದ್ದಾರೆ, ಯಾರೋ ಇವರಿಗೆ ಪ್ರತ್ಯೇಕವಾದಂತಹ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೆ. ನೀವು ಎಲ್ಲಿಗೆ ಹೋಗಬೇಕು, ಎಷ್ಟು ದಿನ ಇರಬೇಕು, ನೀವು ಅಲ್ಲಿ ಕೂತು ಏನು ಸಭೆ ಮಾಡಬೇಕು, ಫಾರಿನಲ್ಲಿ ಕೂತ್ಕೊಂಡೇ ರಾಜ್ಯ ರಾಜಕಾರಣದ ಬಗ್ಗೆ ಲೆಕ್ಕಾಚಾರ ಹಾಕಬೇಕಾ ಬೇಡವಾ, ಇವೆಲ್ಲವನ್ನು ಕೂಡ ಯಾರೋ ಅಜ್ಞಾತವಾದಿಗಳು ಕೊಡ್ತಿದ್ದಾರೆ ಅವರಿಗೆ ಡೈರೆಕ್ಷನ್ಗಳನ್ನು ಅಂತ ಹೇಳಿ ರಾಜ್ಯದಲ್ಲಿ ಚರ್ಚೆಗಳಾಯಿತು. ಈಗ ಅಜಯ್ ಸಿಂಗ್ ಸರದಿ ಏನು? ರಾಜ್ಯ ಮಟ್ಟದಲ್ಲಿ ಒಂದಷ್ಟು ನಾಯಕರು, ಈಗಾಗಲೇ ಸತೀಶ್ ಜಾರಕಿಹೊಳಿ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಅದರ ಬೆನ್ನಲ್ಲೇ ಅಜಯ್ ಸಿಂಗು ಈಗ ದೆಹಲಿ ದಂಡಯಾತ್ರೆ. ಇದಕ್ಕೆ ಕಾರಣ ಏನು? ರಾಜ್ಯದಲ್ಲಿ ಅಧಿಕಾರ ಹಂಚಿಕೆ ಚರ್ಚೆಯಲ್ಲಿ ಇರಬೇಕಾದ್ರೇನೆ ಈ ತರಹದ ಪ್ರಭಾವಿ MLAಗಳು ದೆಹಲಿಗೆ ಹೋಗೋದು ಒಂದಷ್ಟು ರಾಜಕೀಯ ಚರ್ಚೆಗೆ ಕಾರಣ ಆಗುತ್ತೆ. ಸುಖ ಸುಮ್ಮನೆ ದೆಹಲಿಗೆ ಹೋಗ್ತಾ ಇಲ್ಲ, ಯಾವುದೋ ಒಂದು ಕಾರಣ, ಯಾವುದೋ ಒಂದು ಇಂಗಿತ, ಯಾವುದೋ ಒಂದು ಬೇಡಿಕೆ ಇಟ್ಟುಕೊಂಡೇ ದೆಹಲಿಗೆ ಹೋಗೋ ಸಾಧ್ಯತೆಗಳಿರ್ತಾವೆ. ಈಗಾಗಲೇ ಅಲ್ಲಿ ಸತೀಶ್ ಜಾರಕಿಹೊಳಿಯು ಕೂಡ ದೆಹಲಿಯಲ್ಲೇ ಇದ್ದಾರೆ. ಈಗ ಅಜಯ್ ಸಿಂಗ್ ರವರ ಸರದಿ. ಅಜಯ್ ಸಿಂಗ್ ದೆಹಲಿ ಯಾತ್ರೆಗೆ ಮುಂದಾಗಿರುವಂತಹದ್ದು ರಾಜ್ಯ ರಾಜಕಾರಣದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.